ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಯೇಟಿವಿಟಿ ಕಾಲಿಂಗ್. ಇವತ್ತು 2 ಅಥವಾ 3 ಚಪಾತಿನ ಒಂದೇ ಸತಿ ಲಟ್ಸೋದು ಹೇಗಂತ ನೋಡೋಣ. ಆ್ಯಕ್ಚುಲಿ ಒಂದೊಂದು ಚಪಾತಿ ಲಟ್ಸೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಆ ಟೈಮನ್ನು ನಾವು 2 ಚಪಾತಿನ ಒಂದೇ ಸತಿ ಲಟ್ಸೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ಕಲಸಿಟ್ಟಿರೋ ಹಿಟ್ಟಿನಿಂದ 2 ಉಂಡೆ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ತಗೊಂಡು ಅದನ್ನು ಸಣ್ಣ ಡಿಸ್ಕ್ ಶೇಪಲ್ಲಿ ಫ್ಲ್ಯಾಟ್ ಮಾಡ್ಕೋಬೇಕು. ಆಮೇಲೆ ಈ 2 ಡಿಸ್ಕ್ ಶೇಪ್ನಲ್ಲಿರೋ ಉಂಡೆಗಳ ಮಧ್ಯೆ ಒಂದಿಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಮೇಲೊಂದು ಕೆಳಗೊಂದು ಇಟ್ಕೋಬೇಕು. ಆಮೇಲೆ ಇದನ್ನು ನಾರ್ಮಲಾಗಿ ನಾವು ಹೆಂಗೆ ಒಂದು ಚಪಾತಿ ಹಿಟ್ಟನ್ನು ಲಟ್ಟಿಸ್ತೀವಲ್ಲ, ಅದೇ ಥರ ಇದನ್ನು ಲಟ್ಟಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಮಧ್ಯೆ ಮಧ್ಯೆ ನೀವು ಏನು ಮಾಡಬೇಕಂದ್ರೆ, ಇದು ಅಂಟಬಾರ್ದಲ್ವ. ಸೊ ಹಾಗಾಗಿ ಇನ್ ಕೇಸ್ ಏನಾದರೂ ಅದು ಅಂಟಕ್ಕೆ ಸ್ಟಾರ್ಟ್ ಆಯ್ತು ಅಂತಿದ್ರೆ ಮಧ್ಯೆ ಮಧ್ಯೆ ನೀವು ಅದ್ರ ಹುಡಿನ ಹಾಕ್ಕೊಳ್ತಿರ್ಬೇಕಾಗತ್ತೆ. ಸೊ ಎಕ್ಸಸ್ ಹುಡಿ ಹಾಕ್ಕೊಂಡ್ರೆ ಬೆಸ್ಟ್. ಆಮೇಲೆ ಲಾಸ್ಟಿಗೆ ನೀವು ಆ ಹುಡಿನ ತೆಗಿಬೋದು. ಹಾಗೆ ಇದು ನಾರ್ಮಲಾಗಿ ಒಂದು ಚಪಾತಿನ ಏನು ಲಟ್ಸುವಾಗ ರೌಂಡ್ ಶೇಪ್ ಬರುತ್ತಲ್ಲ, ಅದಕ್ಕಿಂತ ಇದು ಚೆನ್ನಾಗೇ ಬರುತ್ತೆ. 2 ನೀಟಾಗಿ ರೌಂಡ್ ಶೇಪಲ್ಲೇ ಬರುತ್ತೆ. ಇವಾಗ ಇಲ್ಲಿ ಸ್ವಲ್ಪ ಅಂಟ್ತಿರೋದ್ರಿಂದ ನಾನು ಮತ್ತೆ ಹುಡಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದೇ ಥರ ಲಟ್ಸ್ತಾ ಇದ್ದೀನಿ. ಸೊ ಆವಾಗವಾಗ ಇದನ್ನು ರೊಟೇಟ್ ಮಾಡ್ತಾ ಇರಬೇಕು. ರೊಟೇಟ್ ಮಾಡೋದ್ರಿಂದ ನಿಮಗೆ ಪ್ರಾಪರ್ ರೌಂಡ್ ಶೇಪ್ ಬರುತ್ತೆ. ನೀವು ಹೀಗೆ 3-4 ಚಪಾತಿನ ಸಮೇತ ಒಂದೇ ಸತಿಗೆ ಲಟ್ಸ್ಬೋದು. ಬಟ್ ಏನಂತ ಹೇಳಿದರೆ, ಆ 2 ಚಪಾತಿಗಳ ಮಧ್ಯೆ ಸರಿಯಾಗಿ ಹುಡಿನ ಹಾಕ್ಕೋಬೇಕು. ಇವಾಗ ಲಟ್ಟಿಸಿ ಎಲ್ಲ ಆದಮೇಲೆ 2 ಚಪಾತಿನ ಸಪ್ರೇಟ್ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿರೋ ಎಕ್ಸಸ್ ಏನು ಹುಡಿ ಇದೆಯಲ್ಲ, ಅದನ್ನೆಲ್ಲ ಕೆಳಗಡೆ ಈ ಥರ ರಬ್ ಮಾಡಿ ಕೆಳಗಡೆ ಹಾಕಬೇಕು. ಇಲ್ಲಾಂದರೆ ಈ ಹುಡಿ ಇದ್ದರೆ ಅದು ಕರ್ಟ್ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.